ಯೋಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಪಾಪ್ಕಾರ್ನ್ ಮಾಡ್ತಾಯಿದ್ವಿ. ಮಾಲ್ಗೆ ಬಂದು ಪಾಪ್ಕಾರ್ನ್ದು ಪ್ಯಾಕೆಟ್ ತಗೊಂಡೋಗ್ತಾ ಇದ್ವಿ. ಸೊ ನೋಡಿ, 20 ರುಪೀಸ್. ಈಗ ಮನೆಗೆ ಹೋಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮಾಲಿಂದ ಮನೆಗೆ ಬಂದಿದ್ದೀನಿ. ಸೊ ಬನ್ನಿ ಈಗ ಪಾಪ್ಕಾರ್ನ್ ಮಾಡೋಣ. ಹೇಗೆ ಮಾಡೋದು ಅಂತಲೇ ಹೇಳ್ತೀನಿ. ಸೊ ಒಂದೊಂದು ಸ್ಟೆಪ್ ಹೇಳ್ಕೊಡ್ತೀನಿ. ಈಗ ಬನ್ನಿ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಓಪನ್ ಮಾಡ್ಕೊಳ್ರಿ. ನೋಡಿ, ಇದರೊಳಗೆ ಹಳದಿ ಕಲರ್ ಥರ ಕಾಣಿಸ್ತಿದೆಯಲ್ಲ, ಅದೆಲ್ಲ ಪೇಸ್ಟ್. ಅದು ಹಿಂಗಿದ್ದಾಗ ಏನು ಮಾಡಿ, ಒಂದು ಕುಕ್ಕರ್ ತಗೊಳ್ಳಿ. ಸೊ ಕುಕ್ಕರ್ ಒಳಗೆ ಸುಮ್ಮನೆ ಹೀಗೆ ಹಾಕಿ. ನೋಡ್ರಿ, ಅದು ಹಳದಿ ಕಲರ್ ಅಂದ್ಕೊಂಡು ಇದು ಮಾಡಬೇಡ್ರಿ, ಅದೇ ಮೇಯ್ನು ಟೇಸ್ಟು. ಸೊ ಈಗ ಬಂದಿದ ತಕ್ಷಣ ಹಿಂಗೆ ಮಾಡಿದ ತಕ್ಷಣ ಸ್ಟವ್ ಹಚ್ಚಿ ಒಂದು 2 ಮಿನಿಟ್ಸ್ ಸುಮ್ಮನೆ ಇರಿ. ಸುಮ್ಮನೆ ಒಂದು ಟಪ್ಪನ್ನತ್ತ ಅಂತ ನೋಡಿರಿ. ಅಂದಾದಮೇಲೆ ಮುಚ್ಚಳ ತಗೊಳ್ಳಿ. ಇದಕ್ಕೆ ರಬ್ಬರ್ ಹಾಕ್ಬಾರ್ದು, ಅದನ್ನು ಮುಚ್ಚಿ. ಸೊ ಬನ್ನಿ ಹೇಳ್ತೀನಿ ಹೇಗೆ. ಆ್ಯಕ್ಚುಲಿ ಕಂಟೆಂಟ್ ಯಾವುದು ಸಿಗ್ತಿಲ್ಲ ಡೈಲಿ ಬ್ಲಾಗ್ ಅಂತಾನೆ ಅಂದರೆ. ಸೊ ಕಂಟೆಂಟ್ ಸಿಕ್ಕಿದ್ರೆ ಹಾಕ್ಬೋದು. ಕಾಲೇಜು ಮನೆಗಳು ಅಷ್ಟೇ ರೆಸಿಪಿನೂ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಡೈಲಿ ಬ್ಲಾಗ್ ಬರ್ತಿಲ್ಲ ಅಷ್ಟೇ. ಅದು ಬಿಟ್ಟು ಚಾಲೆಂಜ್ ಬ್ಲಾಗು ಬರ್ತಿಲ್ಲ. ಸೊ ಮಾಡೋಣ, ನೆಕ್ಸ್ಟ್ ಯಾವುದಾದ್ರು ಒಳ್ಳೆ ಬ್ಲಾಗ್ ಜೊತೆ ಬರ್ತೀವಿ. ಸೊ ಇದನ್ನು ನಮ್ಗೆ ಹೇಳ್ಕೊಟ್ಟಿರೋರು ಅಂಥವರು ಬಂದು ಪೂಜಾ ಅಕ್ಕವರು. ಸೊ ಏನಾರಾದರೆ ಅವ್ರಿಗೆ ಬೈರಿ, ನಿಮ್ಮ ಮನೇಲಿ ಚೆನ್ನಾಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ತಿಂದಿದ್ದು ನನಗೆ ಒಂದು 8, 9 ವರ್ಷ ಇದ್ದಾಗ ಮಹೇಶಣ್ಣ ಮಾಡಿದ್ದು ಫಸ್ಟ್ ಟೈಮ್. ಇದನ್ನ ಹಿಂಗೆ ಮನೆಗೆ ತಂದು, ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಮನೇಲಿ ತಂದು ಮಾಡ್ಬೋದು ಅಂತ. ಸೊ ಅವಾಗ ಮಹೇಶಣ್ಣ ಮನೇಲಿ ತಂದು ಮಾಡಿದ್ದು ಫಸ್ಟ್ ಟೈಮ್, ಆಗಿನ ಕಾಲದಲ್ಲಿ ಜಮಾನದಲ್ಲಿ. ಸೊ ಈಗ ಅದನ್ನು ಬಿಟ್ಟು ನಾನು ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಆಚೆ ಕಡೆ ತಿಂತಿದ್ದೆ ಮನೆಯಲ್ಲಿ ಮಾಡಿಕೊಂಡು. ಹಂಗೆ KD ಫಿಲಮ್ ನೋಡಿದ್ರೆ ಹೇಳಿರಿ, ನಾವು ಹೋಗಬೇಕು, ಹೋಗಿಲ್ಲ. ಸೊ ಹೋಗೋಣ ಆದಷ್ಟು ಬೇಗ. ಸೊ ಅದು ಬಿಟ್ಟರೆ ಮೊಟ್ಟೆ ತಂದಿದ್ದೀನಿ, ಮೊಟ್ಟೆ ಏನೆಲ್ಲ ಮಾಡ್ಕೊತೀವಲ್ಲ. ಸೊ ಈಗ ಪಾಪ್ಕಾರ್ನ್ ರೆಡಿ ಆಗ್ತಿದೆ. ಒಳ್ಳೆ ದೆವಿಲ್ ಮೂವಿನೂ ರೆಡಿ ಮಾಡಿದ್ದೀನಿ. ನೋಡಿಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಮೂವಿ ಎಂಜಾಯ್ ಮಾಡೋಣ. ಸೊ ಇನ್ನೂ ಟಪ್ಪನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನೇನಾಗುತ್ತೆ. ಸೊ ವೆಯ್ಟ್ ಮಾಡಿ ನೋಡಿರಿ. ಹಿಂಗೆಲ್ಲ ಇದು ಮಾಡಿದೆ, ಒಂದೇ ಒಂದು ಟಪ್ ಅನ್ಬೇಕು. ಅದೇವರೆಗೂ ವೆಯ್ಟ್ ಮಾಡ್ತಾಯಿನಿ. ಸೊ ಮಳೆ ಏನಾರು ಇದೆ ನಿಮ್ಮೂರಲ್ಲಿ ಹೇಳ್ರಿ. ನಮ್ಮ ಸೈಡ್ ಯಾವುದು ಮಳೆ ಸದ್ಯಕ್ಕಿಲ್ಲ. ಸೊ ಇಲ್ಲಿ ಪೂಜೆ ಮಾಡ್ತಾರೆ, ಕರಿತಾ ಇರ್ತಾರೆ, ನಾವು ಹೋಗಲ್ಲ ಅಷ್ಟೇ. ನಾವು ನಾನ್ ವೆಜ್ಗಿನ್ನ ತಿಂದಿರ್ತೀವಲ್ಲ, ಹಂಗಾಗಿ ಹೋಗಲ್ಲ. ನೀವು ಹೋಗ್ಬಿಟ್ಟು ಬರ್ಬೋದು. ಸೊ ಚಟಪಟ ಅಂತ ಲೈಟಾಗಿ ಬರ್ತಿದೆ. ಅದೊಂದೇ ಒಂದು ಟಪ್ ಅನ್ಬೇಕು ಅಂತ ಹೇಳಿದ್ದಾರೆ. ಏನಾದರೂ ಆದರೆ ಕೆಳಗಡೆ ಅವ್ರ ಇನ್ಸ್ಟಾಗ್ರಾಮ್ ನಂಬರ್ ID ಕೊಟ್ಟಿರ್ತೀನಿ, ಬೈರಿ, ಫೋನ್ ಮಾಡಿರಿ. ಸೊ ಬನ್ನಿ ಮಾಡ್ಕೊಡ್ತೀನಿ ನಾನು. ಇನ್ನೂ ಟಪ್ ಅಂದಿಲ್ವಲ್ಲ, ಇದು ಸರಿಯಾಗಿ ಮಾಡಿದೆಯಲ್ಲ, ಮುತ್ತಲು ಹಾಕ್ಬಿಡ್ಬೇಕಾ ಏನೋ ಒಂದು ಗೊತ್ತಾಗಿಲ್ಲ. ಏನು ಬೇಳೆ ಕಾಣಿಸ್ತೈತಪ್ಪ, ಕಲರೆಲ್ಲ ಏನು ಮಾಡೋದು ಏನೋ ಗೊತ್ತಾಯ್ತು. ಕಂಟೆಂಟ್ ಹೇಳಿ ಗೈಸ್, ಕಮೆಂಟ್ ಏನಾರು ಮಾಡಿರಿ. ಏನು ಕಂಟೆಂಟ್ ಬೇಕು ನೆಕ್ಸ್ಟು, ಅದನ್ನು ಪಕ್ಕ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಂತು ಗೈಸ್, ಬಂತು. ಮುತ್ಲಾಕ್ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಓಂ ನಮಃ ಶಿವ. ಚೆನ್ನಾಗಿರಲಿ. ಚೆನ್ನಾಗಿದೆ ಗೈಸ್, ನಾಟ್ ಬ್ಯಾಡ್, ಚೆನ್ನಾಗಿದೆ. ಗುಡ್. ಸೌಂಡ್ ಕೇಳಿಸ್ಕೊಡ್ರಿ. ತೆಗಿಬೇಕು ಅಂದರು. ವಾ ತೆರ್ರಿ ಗೈಸ್. ವಾ ಗೈಸ್, ಯಪ್ಪ ಡಬ್ಗಿ ಬಂದಿರ ಏನು ಮಾಡೋದು ಗೈಸ್, ಹಂಗೆ ಬಿಚ್ಚಿಬಿಟ್ಟಿದ್ದೀನಿ. ಕನ್ನಡ ವರ್ಷನ್ ಕೇಳಿ ಗೈಸ್, ಸಖತ್ತಾಗಿದೆ. ಯಾರೋ ಒಬ್ರು ಲೇಡಿ ಆಡಿರೋದು, ಲಿರಿಕ್ಕು ಒಬ್ಬ ಜೆಂಟ್ಸ್ ಬರ್ದಿರೋದು. ಸಖತ್ತಾಗಿದೆ ಅದು, ಕನ್ನಡ ಸೂಪರ್ ಆಗಿದೆ. ಸೌಂಡ್ ಬರ್ತಿಲ್ಲ, ಇಷ್ಟೇನೋ. ಸೊ ಗೈಸ್ 20 ರೂಪೀಸ್ ಅಷ್ಟೇ ಗೈಸ್.
₹10 ಇತ್ತು, ಬಟ್ 20 ತರ ನಾನು 20 ತಂದಿದ್ದೀನಿ. ನೋಡೋಣ ಬನ್ನಿ. ಗೈಸ್ ಇದೇನಾಯ್ತು ಗೊತ್ತಿಲ್ಲ, ಆಫ್ ಮಾಡ್ತೀನಿ ತಡ್ರಿ, ತೆಗೆದ್ಬಿಡ್ತೀನಿ. ಆಗಿದೆ ಗೈಸ್, ಸುಮ್ಮನೆ ಅಷ್ಟೊತ್ತಿಂದ. ಗೈಸ್ ಈಗ ಬನ್ನಿ ಥಿಯೇಟ್ರ್ ಸೆಟಪ್ ಕ್ರಿಯೇಟ್ ಮಾಡೋಣ. ಈಗ ನೋಡ್ರಿ ಥಿಯೇಟ್ರ್ ಸೆಟಪ್ ಮಾಡೋಣ. ಎಲ್ಲ ಗಲೀಜು ಹಂಗೆ ಬಿದ್ದೈತೆ, ಯಾರು ಇಲ್ಲ ಅಂತ ನಾವೇ ರಾಜ ಆಗ್ತಿದ್ವಿ. ಇದೇ ನಮ್ಮ ಥಿಯೇಟ್ರು, ಇದೇ ನಮ್ಮ ಸ್ಕ್ರೀನು. ಇದಕ್ಕೆ ಏನಾರು ಹಾಕೊಳಕ್ಕೆ ಏನಾರು ಬೇಕಲ್ಲ, ಬಾಕ್ಸ್ ಇಲ್ವಲ್ಲ, ಏನು ಮಾಡೋದು? ಥಿಯೇಟ್ರ್ ತಿಂತಾರಲ್ಲ ಹಂಗಿರ್ಬೇಕು ಬಾಕ್ಸ್. ಇದು ಚಿಕ್ಕ ಬೇಕು. ಇಲ್ಲ ಇದ್ರೆ ಅನ್ಲಿಮಿಟೆಡ್ ಥರ ಹಾಕ್ಸ್ಕೊಂಡು ಬನ್ನಿ. ಜ್ಯೂಸ್ ಇರುವಲ್ಲ, ಏನು ಮಾಡೋದು? ತರಬೇಕಾಯ್ತು, ಈಗ ಹೋಗೋಕ್ಕಾಗಲ್ಲ. ನಾನು ನಡ್ಕೊಂಡು ಬಂದು ಸುಸ್ತಾಗ್ಬಿಟ್ಟಿದ್ದೀನಿ. ಕೆಳಗಡೆ ಸ್ವಲ್ಪ ಬೆಂದೋಗಿದೆ. ಸೊ ಗೈಸ್ ಬನ್ನಿ, ಇದಕ್ಕೆ ಜ್ಯೂಸ್ ತೊಗೊಂಡು ಬಂದೇ ಬಿಡೋಣ. ಇರೋದೊಂದು ಜೀವನ, ತಿನ್ನೋಣ. ಇಲ್ಲಿ ಮಡ್ಗೋಣ ಬನ್ನಿ, ಜ್ಯೂಸ್ ತೊಗೊಂಡು. ಸೊ ಗೈಸ್ ಅಂಗಡಿಗೆ ಹೋಗಿ ಕ್ಯಾಂಪ ತಗೊಂಡ್ಬಂದಿದ್ದೀನಿ. ಅಲ್ಲಿ ಮಿಕ್ಸಿ ತರೋಣ ಅಂತಂದರೆ ಅಂಗಡಿ ಯಾವಾಗಲೂ ಇರ್ತಿರ್ಲಿಲ್ಲ. ಇದು ಕ್ಯಾಂಪ ಸಿಕ್ಬಿಟ್ಟು ದಿಲ್ ಖುಷಿಯಾಗಿ ಆಡ್ತಾರಂತೆ. ಜೋಶಲ್ಲಿ ರಿಮೋಟು ಜೋಗಳಿಗೆ ಹೋಗ್ಬಿಟ್ಟಿದ್ದೀನಿ. ಸೊ ಅವರೆಲ್ಲ 5 ನಿಮಿಷ ಮಾತಾಡ್ತಿದ್ನಲ್ಲ, ಆ ಗ್ಯಾಪ್ 5 ನಿಮಿಷ 1 ನಿಮಿಷಕ್ಕೆ ಅದು ಕೆಳಗಡೆ ಸ್ವಲ್ಪ ಸುಟ್ಟೋದಂಗೆ ಆಗ್ಬಿಡುತ್ತೆ. ಒಂದು 7-8 ಪಾಪ್ಕಾರ್ನ್ ಬಟ್ ಚೆನ್ನಾಗೈತೆ. ಸೊ ಅದಕ್ಕೆ ಬೇಕಾದ್ರೆ ನಾವು ಮಿರ್ಚಿನೇ ಆ್ಯಡ್ ಮಾಡ್ಕೊಬೋದು ಅನ್ಕೋತೀನಿ ಗೈಸ್. ಏನು ಟೇಸ್ಟಿಂಗ್ ಮೆಣಸಿನ ಮಾಡಿ ಬೇಡ. ಸೊ ಬನ್ನಿ, ಈ ಒಳ್ಳೆ ಮೂವಿ ಸೆಟಪ್ ಹಾಕಿ ನೋಡೋಣ. ಬನ್ನಿ, ರೆಡಿ ಇದೆ, ಇದು ರೆಡಿ ಇದೆ, ರಿಮೋಟ್ ರೆಡಿ ಇದೆ, ನೆಟ್ ರೆಡಿ ಇದೆ, ಟಿ ವಿ ನೋಡೋಣ, ಮೂವಿ ನೋಡೋಣ ಬನ್ನಿ. ಸೊ ಒಳ್ಳೆ ಹಾರರ್ ಮೂವಿ ಹಾಕ್ತೀನಿ ಅಂತ ಹೇಳ್ತೀನಲ್ವಾ, ಬನ್ನಿ ತೋರಿಸ್ತೀನಿ ಯಾವ ಮೂವಿ ಹಾಕ್ತೀನಿ ಅಂತ. ಇಷ್ಟು ಜಿಯೋ ಹಾಟ್ಸ್ಟಾರ್ಗೆ ಹೋಗ್ಬಿಡೋಣ. ಕನೆಕ್ಟ್ ಆಗೋ ಬೇಗ. ಫುಲ್ ಪಾರ್ಟಿ ಮಾಡಿಬಿಟ್ಟಿದ್ದೀವಿ. ಪಾರ್ಟಿ ಮಾಡಿದ್ದೀವಿ ಅಂದರೆ ಫಿನಾನ್ಷಿಯಲ್ ಕಂಡೀಷನ್ನೇ ಬಿದ್ದೋಗ್ಬೇಕು, ಆ ಥರ ಪಾರ್ಟಿ ಮಾಡಿಬಿಟ್ಟಿದ್ದೀವಿ. 2 ಡೇಸ್ಗೆ ಬ್ಯಾಂಕ್ ಡ್ರಾಫ್ಟ್ ಆಗಿಬಿಟ್ಟಿದೆ. ಇರಲಿ, ಏನೋ ಮಾಡೋಕ್ಕಲ್ಲ, ಇನ್ನೊಂದೊಂದು ಜೀವನ ಆಗ್ಬಿಟ್ಟು ಹೋಗ್ತಾ ಇರಬೇಕು. ಸೊ ಈಗ ನೋಡಿರಿ ಮೂವಿ ನಾನು ಅವಲೇ ಹಾಕಕ್ಕೆ ಬಂದಿದ್ದು ಅಂತಿದ್ದು. ವೇರ್ ಇಸ್ ದಟ್? ಓ, ಅವಲೇ ಒಂದು ಮೂವಿ ಚೆನ್ನಾಗಿತ್ತು. ಕಾಂಜರಿಂಗ್ 2 ಬೇಡ, ದ ಹೋಮು ಬೇಡ, ಅನಬೆಲ್ಲು ಬೇಡ, ಬೇಡ. ಅವಲೇ ಯಾವುದೋ ನೋಡ್ತಿದ್ನಲ್ಲ ಅಂದರೆ ನೋಡ್ತಿದ್ದೆ ಅಂದರೆ ಬರೀ ಹೆಸರು ನೋಡಿದೆ ಅಷ್ಟೇ. ದ ವುಮೆನ್ 2 ನೋಡ್ಬಿಡೋಣ. ಯಾವುದೋ ನೋಡೋಣ ಬನ್ನಿ ಗೈಸ್. ಜೊತೆಗೆ ಇದೇನ ಬಾಯಿಗೆ ಹೆಸರು ಗೊತ್ತಿಲ್ಲ, ಸರ್ಚ್ ಮಾಡೋಣ ಅಂದರೆ ಆರ್ಪನ್ ಸಾಕಾಗಿರುತ್ತೆ ಗೈಸ್. ಇದು
ಅದು ಹೆಸರು ಕೇಳಿದ್ರೆ ಒಂಥರ ಏನೋ ಜಾದು. ನಾನಂತೇನೋ ಇತ್ತು ಗೈಸದು, NAN ಅಂತೇನೋ ಇತ್ತು. ನ್ಯಾನ ಅದು. ನನಗೆ ಯಾವಲ್ಲ ಡೆವಿಲ್ ಮೂವಿ ಇದು. ಇದೇನಾ? ಅಲ್ಲ, ಡಾರ್ಕ್ ಮನ್ಸ್ ಇದೆ, 2025 ಮೂವಿ. ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್, ಸರ್ಪ್ರೈಸ್, ಸೈಂಟಿಫಿಕ್, ಬ್ಲಾಕ್ ಜಾಮ್. ಸೊ ಇದು ರೇಟಿಂಗ್ಸ್ ಎಷ್ಟು ಅಂತಲೇ ಗೊತ್ತು. ಏನು ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ಗೈಸ್. ನಿನ್ನೆ ಬೇರೆ ನೈಟು ಡೆವಿಲ್ ಅಟ್ಯಾಕ್ ಮಾಡಿಬಿಟ್ಟಿತ್ತು ಮನೆ ಮೇಲೆ. ಸಕ್ಕಲ್ ಭಯ, ಸ್ಕೇರಿ ಆಗಿಬಿಡ್ತು ಗೈಸ್. ಕ್ಲಿಪ್ ಹಾಕ್ತೀನಿ ನೋಡ್ರಿ. ಯಾರೋ ಗೈಸ್, ಇದು ಯಾರೋ ಚಿಕ್ಕದು ಒಂದು ಒಂಥರ ಲಾಕ್ ಓಪನ್ ಮಾಡೋ ಥರ ಸೌಂಡ್ ಐತಿತ್ತು. ಯಾರಿದ್ದೀರ? ಲಾಕ್ ಆಗೈತೆ. ಆಚೆ ಕಡೆಯಿಂದ ಯಾರೋ ಚಿಲ್ಕಲ್ಲಾಡಿಸ್ತವ್ರೆ. ಯಾರೋ ಯಾರಾದರೂ ಅವ್ರೇನೋ ಗೊತ್ತಿಲ್ಲ ಗೈಸ್. ಅಲ್ಲೊಂದು ಕಾಲ ಇತ್ತು. ನಿದ್ದೆಯಿಂದ ಇದ್ದಿತ್ತು. ಓಂ ನಮಃ ಶಿವಾಯ. ಸೇಫ್ಟಿ ಕಿಟಕಿ ಹಾಕ್ಬಿಡೋಣ. ನಾನು ಏನೋ ನಿಂತೈತಲ್ಲ ಅನ್ಕೋಬಿಟ್ಟೆ, ನೋಡಿದ್ರೆ ಬಟ್ಟೆ. ಅಪ್ಪ, ಇದು ಇನ್ನೂ ಭಯ ಆಯ್ತದೆ ಇದು ನೋಡಿದ್ರೆ. ಇದಂತೂ ದೂರದಿಂದ ಮಕ್ಕೆ ಕಾಣಿಸ್ತದೆ ಮಲ್ಕೊಂಡ್ರೆ. ಇದೇನು ಭಯ ಆಗಲ್ಲ. ನೋಡ್ರಿ, ಇದೇ ಚಿಲ್ಕ ಹಿಂಗೆ ಆಡಿದ್ದು. ಮಲ್ಕೊಳ್ಳೋಣ, ನೀವು ಮಲ್ಕೊಳ್ರಿ. ಗುಡ್ ನೈಟ್. ಓಂ ತಿರುಪತಿ ವೆಂಕಟೇಶ್ವರಾಯ ನಮಃ. ನೀರು ಕುಡಿದು ಮಲ್ಕೊಳ್ಳೋಣ, ನೀವು ಮಲ್ಕೊಳ್ರಿ. ಗುಡ್ ನೈಟ್. ಸೊ ಗೈಸ್, ಈಗ ನಾನು ಒಂದು ಇದು ಡಿಸೈಡ್ ಮಾಡಿದ್ದೀನಿ. ನಾನು ಹೆಂಗಾರು ಡೈಲಿ ಬ್ಲಾಗ್ ನೋಡ್ತೀನಿ ಸ್ಯಾಮ್ಸಂಗ್ ಇರೋದು. ಸೊ ಅವ್ನ ಬ್ಲಾಗ್ ನೋಡಿಕೊಂಡು ಸುಮ್ಮನೆ ಶಿಸ್ತಾಗಿ, ಯಾರು ಡೆವಿಲು ಬೇಡ, ಮಲ್ಕೊಬೇಕು ಬೇರೆ, ಒಬ್ಬನೇ ಬೇರೆ ಇದ್ದೀನಿ, ಯಾಕೆ ಸುಮ್ಮನೆ ಇವನೊಂದು ನೋಡ್ಕೊಂಡು ನಾವು ವಿಕಾಸ್ ಗೌಡ್ರು ನಮ್ಮೂರು ಪಕ್ಕದವ್ರೆ ಅವ್ರದ್ದೊಂದು ನೋಡಿಕೊಂಡು ಸ್ಯಾಮ್ಸಂಗ್ ಇರ್ತೊಂದು ಬ್ಲಾಗ್ ನೋಡಿಕೊಂಡು ಬಾಹುಬಲಿ ಏನೋ ಹಾಕೋರೆ ಬೆಳೆ ಮಧ್ಯಾಹ್ನ ನೋಡ್ತಿದ್ದೆ ಅದೆಂತ್ರಲ್ಲೋ ಸುತ್ತ ಮಲ್ಕೋತೀನಿ ಗೈಸ್. ಅವಸನ ಬೇಡ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಲ್ಲ, ಸುಮ್ಮನೆ ಎಂಜಾಯ್ ಮಾಡಿ ಅಷ್ಟೇ. ಇನ್ನೇನು ಅದಕ್ಕೂ ಮೀರಿ ಏನೇನಿಲ್ಲ. ಸೊ ಸಿಗೋಣ ಹೊಸ ವಿಡಿಯೋದಲ್ಲಿ. ಸೊ ಬೇಕು ಅಂತಲೇ ಬ್ಲಾಗ್ ಎಂಟ್ರಿ ಮಾಡಿದ್ದೇನೆ. ಸೊ ಬನ್ನಿ ಹೇಳಿ ನೋಡಿಕೊಂಡು ಜ್ಯೂಸ್ ವಿತ್ ಇದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳೋದೇನು ಅಂದರೆ, ನಿಮ್ಮ ಒಂದು ಮನಸ್ಸನ್ನು ನೀವು ಸ್ವಲ್ಪ ಖುಷಿಪಡಿಸಿ. ಸೊ ಆಗಲೇ ಮೈಂಡ್ ರಿಫ್ರೆಶ್ ಆಗೋದು, ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಾಗೋದು. ಸೊ ಟ್ರೀಟ್ ಕೊಡಿ. ನಾನು ಬರ್ತ್ಡೇಗೆ ನನಗೆ ಟ್ರೀಟ್ ಕೊಟ್ಕೊಂಡಿಲ್ಲ. ಸೊ ಇವತ್ತು ಕೊಡ್ತಾಯಿದ್ದೀನಿ ಅಷ್ಟೇ. ಇದು ಇಸ್ ಟೇಸ್ಟಿ. So please give some time to viewers. ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲೆಲ್ಲ ಆ ನಿಮಿಷದಿಂದ ನನಗೇನಾಯ್ತು